ಮೊದಲನೇದಾಗಿ ಎಲ್ಲರೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಶೌಟ್ ಔಟ್ ನ ಕೊಟ್ಬಿಡಿ. ಯಾಕಂದ್ರೆ ಇಷ್ಟು ಅದ್ಭುತವಾಗಿ ನಮಗೆ ರೋಡ್ ಟು ರಸಲ್ ಮೇನಿಯಾನ ಕೊಟ್ಟಿದ್ದಾರೆ, ಬಿಗ್ಗೆಸ್ಟ್ ಹೀಲ್ ಟರ್ನ್ ನ ಮಾಡಿಸಿದ್ದಾರೆ ಇವತ್ತು ನಮ್ಮ ಟ್ರಿಪಲ್ ಎಚ್ ಅವರು. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಏನೇನೋ ಮಾತಾಡಿದ್ವಿ, ಬಟ್ ಈ ರೀತಿ ಅವರು ಫ್ಯಾನ್ಸ್ ಗಳ ಮಾತನ್ನ ಕೇಳಿ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿರೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನೇನ್ ಪ್ಲಾನ್ಸ್ ಚೇಂಜ್ ಆಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಾಕ್ಸಿನಿ, ಬೇಲಿ, ಅಲೆಕ್ಸಾ ಬ್ಲೆಸ್, ನಯೋಮಿ, ಬಿಯಾಂಕಾ ಬ್ಲೇರ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ನ ನಮ್ಮ ಲಿವ್ ಮಾರ್ಗನ್ ಹಾಗೆ ನಯೋಮಿ ಅವರು ಪ್ರಾರಂಭ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮಗೆ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೊ ಫೈನಲಿ ಜೇಡ್ ಕಾರ್ಗಿಲ್ ಅವರು ಇವತ್ತು ಶೋ ಅಲ್ಲಿ ತನ್ನ ಐಕಾನಿಕ್ ರಿಟರ್ನ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಜೇಡ್ ಕಾರ್ಗಿಲ್ ಅವರು ಬಂದ್ ಕೂಡಲೇ ನಮ್ಮ ಲಿವ್ ಮಾರ್ಗನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗೋಗ್ತಾರೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಬರ್ತಾರೆ, ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡೋ ಹಂಗೆ ಹೋಗಿ ನಯೋಮಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಲಿಟ್ರಲಿ ಎಷ್ಟು ಬ್ರೂಟಾಲಿಟಿನ ನಮ್ಮ ಜೇಡ್ ಕಾರ್ಗಿಲ್ ಅವರು ಇವತ್ತು ಎಲಿಮಿನೇಷನ್ ಚೇಂಬರ್ ಅಲ್ಲಿ ತೋರಿಸಿದ್ದಾರೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಅಟ್ಯಾಕ್ ಮಾಡ್ತಿರೋದನ್ನ ನೋಡ್ತಾ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಕಿರ್ಚಾಡ್ತಾ ಇದಾರೆ. ಅಂಡ್ ಅದಕ್ಕೆ ಅವರು ರಿಯಾಕ್ಟ್ ಮಾಡ್ತಿದ್ರಲ್ಲ, ಆ ಒಂದು ವಿಚಾರನೂ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು. ಪಾಟ್ಸ್ ಗಳಿಗೆ ಓಡಿಸ್ತಾ ಇದಾರೆ, ಕಿಕ್ ಗಳನ್ನ ಹಾಕ್ತಾ ಇದಾರೆ, ಎತ್ತೆತ್ತು ಬಿಸಾಕ್ತಾ ಇದಾರೆ. ನಮ್ಮ ಜೇಡ್ ಕಾರ್ಗಿಲ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಈ ರೀತಿ ಬುಕ್ ಮಾಡಿ ಸಿಕ್ಕಾಪಟ್ಟೆ ಸಂತೋಷನ ಕೊಟ್ರು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಬಿಯಾಂಕಾ ಬ್ಲೇಯರ್ ಅವರಿಗೆ ಏನ್ ಆಗ್ತಾ ಇದೆ ಗುರು, ಇಲ್ಲಿ ಇವ್ರ್ಯಾಕ್ ಬಂದು ನಯೋಮಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ ಅರ್ಥನೇ ಆಗ್ತಿರೋದಿಲ್ಲ. ಅಟ್ಯಾಕ್ ಎಲ್ಲ ಮಾಡ್ಬಿಟ್ಟು ನಮ್ಮ ಜೇಡ್ ಕಾರ್ಗಿಲ್ ಅವರು ಹೊರಟೋಗ್ತಾರೆ. ಅಂಡ್ ನಮ್ಮ ನಯೋಮಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗದೆ ಇರೋಂಗೆ ನಮ್ಮ ಜೇಡ್ ಕಾರ್ಗಿಲ್ ಅವರು ನಯೋಮಿ ಅವರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು. ಕಡೆದಾಗಿ ಡೋರ್ ಇರುತ್ತಲ್ಲ, ಎಲಿಮಿನೇಷನ್ ಚೇಂಬರ್ ಡೋರು, ಅದನ್ನು ಕೂಡ ಒಡ್ಸಿರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಇಂದ ನಮ್ಮ ನಯೋಮಿ ಅವರು ಸ್ಟಾರ್ಟಿಂಗ್ ಗೆ ಎಲಿಮಿನೇಟ್ ಆಗೋಗ್ತಾರೆ. ಇದಾದ್ಮೇಲೆ ನಮಗೆ ಬಿಯಾಂಕಾ ಬ್ಲೇಯರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮೊದಲೇ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಸಿಕ್ಕಾಪಟ್ಟೆ ಸ್ಯಾಡ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಏನಾಯ್ತು ಗುರು ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಂಡ್ ಸಡನ್ ಆಗಿ ಅವರ ಎಂಟ್ರಿನ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ಮೋಟಿವೇಟ್ ಮಾಡ್ಕೊಂಡು ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ರಾಕ್ಸಿನಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ, ಬೇಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ, ಅಂಡ್ ಅಲೆಕ್ಸಾ ಬ್ಲೆಸ್ ಅವರ ಎಂಟ್ರಿ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ನಮ್ಮ ನಯೋಮಿ ಅವರು ಎಲಿಮಿನೇಟ್ ಆದ ಕೂಡಲೇ ಬೆಕ್ಕಿ ಲಿಂಚ್ ಅವರು ಬಂದಿದ್ರೆ ಇನ್ನೂ ಕೂಡ ಆಸಮ್ ಆಗಿರೋದು ಅಂತ ನನಗೆ ಅಲ್ಲೇ ಫೀಲ್ ಆಗೋಯ್ತು. ಬಟ್ ನಮ್ಮ ಬೆಕ್ಕಿ ಲಿಂಚ್ ಅವರು ಬರಲಿಲ್ಲ. ಅದನ್ನ ಸೈಡ್ಗೆ ಇಟ್ಟರೆ ಈ ಒಂದು ಮ್ಯಾಚ್ ಅಲ್ಲಿ ಕೆಲವೊಂದಷ್ಟು ಬ್ರುಟಾಲಿಟಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ತನ್ನ ಕೂದಲಲ್ಲಿ ಲಿವ್ ಮಾರ್ಗನ್ ಅವರಿಗೆ ಅಟ್ಯಾಕ್ ಮಾಡ್ತಾರೆ. ಇಬ್ರು ಕೂಡ ಎಲಿಮಿನೇಷನ್ ಚೇಂಬರ್ ಸ್ಟ್ರಕ್ಚರ್ ನ ಪಾಡ್ ಮೇಲ್ಗಡೆ ನಿಂತ್ಕೊಂಡಿರ್ತಾರೆ. ಆ ಒಂದು ಸ್ಪಾಟ್ ಇನ್ನೂ ಕೂಡ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಮೊದಲು ನಮ್ಮ ಬೇಲಿ ಅವರು ಎಲಿಮಿನೇಟ್ ಆಗೋಗ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ಒಬ್ಲಿವ್ ನ ಕನೆಕ್ಟ್ ಮಾಡಿ ಬೇಲಿ ಅವ್ರನ್ನ ಪಿನ್ ಮಾಡಿ ಬೇಲಿ ಅವ್ರನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಟ್ವಿಸ್ಟ್ ಆಫ್ ಬ್ಲಿಸ್ ನ ಕನೆಕ್ಟ್ ಮಾಡಿ ನಮ್ಮ ರಾಕ್ಸಿನಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ನಮ್ಮ ಅಲೆಕ್ಸಾ ಬ್ಲಿಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸಿ ವೀಕ್ ಆಗಿ ತೋರಿಸ್ತಲೇ ಈ ಒಂದು ಮ್ಯಾಚ್ ಅಲ್ಲಿ ಎಲಿಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಲೆಕ್ಸಾ ಬ್ಲಿಸ್ ಅವರು ಬಿಯಾಂಕಾ ಬ್ಲೇಯರ್ ಅವರಿಗೆ ಸಿಸ್ಟರ್ ಅಬಿಗೇಲ್ ನ ಕನೆಕ್ಟ್ ಮಾಡಿರ್ತಾರೆ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ಅಲೆಕ್ಸಾ ಬ್ಲೆಸ್ ಅವ್ರನ್ನ ರೋಲ್ ಅಪ್ ತರ ಮಾಡ್ತಾರೆ. ಅಂಡ್ ಬಿಯಾಂಕಾ ಬ್ಲೇಯರ್ ಅವರ ಕೂದಲನ್ನ ಅವರ ಕಾಲಿಗೆ ಲಾಕ್ ರೀತಿ ಮಾಡ್ಬಿಡ್ತಾರೆ. ಅಂಡ್ ಹಿಂಗೆ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಕೂಡ ಈ ಒಂದು ಮ್ಯಾಚ್ ಇಂದ ಎಲಿಮಿನೇಟ್ ಆಗ್ತಾರೆ. ಅಂಡ್ ಫೈನಲ್ ಟೂ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ಬಿಯಾಂಕಾ ಬ್ಲೇಯರ್ ಅವರು ಹೊಳ್ಕೋತಾರೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಕಿಕ್ ಔಟ್ ಮಾಡ್ಬಿಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಲಿವ್ ಮಾರ್ಗನ್ ಅವರಿಗೆ KOD ನ ಕನೆಕ್ಟ್ ಮಾಡಿ ಲಿವ್ ಮಾರ್ಗನ್ ಅವ್ರನ್ನ ಪಿನ್ ಮಾಡಿ ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ವಿನ್ ಆಗಿದ್ದಾರೆ. ಅಂಡ್ ಅವರು ರಸಲ್ ಮೇನಿಯಾಗೆ ಹೋಗ್ತಾ ಇದ್ದಾರೆ ರಿಯಾ ರಿಪ್ಲಿ ಅಥವಾ ಇಯೋ ಸ್ಕೈ ಅವ್ರನ್ನ ಫೇಸ್ ಮಾಡೋದಕ್ಕೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನನಗಂತೂ ಲಿವ್ ಮಾರ್ಗನ್ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಟ್ರಿಶ್ ಸ್ಟ್ರಾಟಸ್ ಅಂಡ್ ಸ್ಟಿಫನಿ ಸ್ಟಾರ್ಟನ್ ವರ್ಸಸ್ ನಾಯಾ ಜಾಕ್ಸ್ ಹಾಗೆ ಕ್ಯಾಂಡಸ್ ಲಿರಿ ಅವರ ನಡುವೆ ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರಿಶ್ ಸ್ಟ್ರಾಟಸ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಕೆವಿನ್ ಓಯನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಅನ್ಸ್ಯಾಂಕ್ಷನ್ಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಸಪರೇಟ್ ಆಗಿ ವಿಡಿಯೋನ ಮಾಡಿ ಬಿಟ್ಟಿದ್ದೀನಿ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಸಿಕ್ಕಾಪಟ್ಟೆ ಬ್ರುಟಾಲಿಟಿ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಟೀಲ್ ಚೇರ್ಸ್ ಗಳು ವಿತ್ ಚೈನು ಅಂಡ್ ಟೇಬಲ್ಸ್ ಗಳ ಯೂಸ್ ಆಗಿರಬಹುದು, ಹಾಕಿ ಸ್ಟಿಕ್ ಗಳ ಯೂಸ್ ಆಗಿರಬಹುದು, ಎಲ್ಲದರ ಯೂಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರ ಮೇಲೆ ಕೆವಿನ್ ಓಯನ್ಸ್ ಅವರು ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆಗಿ ಸ್ಯಾಮಿ
ಜೈನ್ ಅವ್ರನ್ನ ಕಾಪಾಡಿ ಕೆವಿನ್ ಓವೆನ್ಸ್ ಅವರ ಮೇಲೇನೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಆರ್ಕೆಒನ ಕನೆಕ್ಟ್ ಮಾಡಿ ಒಂದು ಪಾಯಿಂಟ್ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ಬೇಕು, ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲರೂ ಕೂಡ ರ್ಯಾಂಡಿ ಆರ್ಟನ್ ಅವ್ರನ್ನ ಇಟ್ಕೊಬಿಡ್ತಾರೆ. ಅಂಡ್ ಅದಕ್ಕೋಸ್ಕರ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳಿಗೆನೆ ಆರ್ಕೆಒನ ಕನೆಕ್ಟ್ ಮಾಡಿದ್ದಾರೆ. ಸೊ ಫೈನಲಿ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಡೇಮಿಯನ್ ಪ್ರೀಸ್ಟ್, ಡ್ರೂ ಮ್ಯಾಕೆಂಟೈರ್, ಸಿಎಂ ಪಂಕ್, ಜಾನ್ ಸೀನಾ, ಸೆತ್ ರೋಲೆನ್ಸ್ ಹಾಗೆ ಲೋಗನ್ ಪಾಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಪ್ರಾರಂಭದಲ್ಲಿ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ. ಇಬ್ರು ಕೂಡ ಅದ್ಭುತವಾಗಿ ಫೈಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಸಿಎಂ ಪಂಕ್ ಅವರ ಬಳಿ ಹೋಗಿ ಇಬ್ರು ಕೂಡ ಫೈಟ್ ನ ಮಾಡ್ತಾ ಇರ್ತಾರೆ. ಅಂಡ್ ಅದನ್ನ ನೋಡ್ಕೊಂಡು ನಮ್ಮ ಸಿಎಂ ಪಂಕ್ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಇವರಿಬ್ರು ಮ್ಯಾಚ್ ನ ಕಂಟಿನ್ಯೂ ಮಾಡಬೇಕಾದ್ರೆ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ಕೂಡ ಈ ಒಂದು ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ಬಂದು ಡ್ರೂ ಮ್ಯಾಕೆಂಟೈರ್ ಹಾಗೆ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಡೇಮಿಯನ್ ಪ್ರೀಸ್ಟ್ ಅವರು ಬಂದಾದ್ಮೇಲೆ ಲೋಗನ್ ಪಾಲ್ ಅವರ ಎಂಟ್ರಿ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪಾಲ್ ಅವರು ಕೂಡ ಬರ್ತಾರೆ. ಸ್ಟಾರ್ಟಿಂಗ್ ಹೈ ಫ್ಲೈಯಿಂಗ್ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಲೋಗನ್ ಪಾಲ್ ಅವರು ಬಂದಾದ್ಮೇಲೆ ನಮ್ಮ ಜಾನ್ ಸೀನಾ ಅವರ ಎಂಟ್ರಿ ಕೂಡ ಫೈನಲಿ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಅಂತ ನಮ್ಮ ಜಾನ್ ಸೀನಾ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ಜಾನ್ ಸೀನಾ ಅವರು ಬಂದ್ ಕೂಡಲೇ ಅಟ್ಯಾಕಿಂಗ್ ಮೂಡ್ ನ ಶುರು ಮಾಡ್ಬಿಡ್ತಾರೆ. ಶೋಲ್ಡರ್ ಅಟ್ಯಾಕ್ ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಇಬ್ರಿಗೂ ಕೂಡ ಎ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಲೋಗನ್ ಪಾಲ್ ಅವರಿಗೆ 5 ನಕಲ್ ಶಫಲ್ ನ ಕನೆಕ್ಟ್ ಮಾಡಿ ಫೈನಲಿ ಲೋಗನ್ ಪಾಲ್ ಅವ್ರಿಗೂ ಕೂಡ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಾನ್ ಸೀನಾ ಅವರಿಗೆ ಒಂದು ಕ್ಲೇಮೋರ್ ಕಿಕ್ ನ ಹೊಡೆದ್ ಬಿಡ್ತಾರೆ. ಅಂಡ್ ಆಗ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸೀನಾ ಅವರು ಎಲಿಮಿನೇಟ್ ಆದ್ರ ಅಂತ ನಾನು ನೋಡ್ತಾ ಇದ್ದೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವ್ರನ್ನೇ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಅವ್ರನ್ನ ಎಲಿಮಿನೇಟ್ ಮಾಡಿಬಿಡ್ತಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರಿಗಂತೂ ನಂಬೋದಕ್ಕೇನೆ ಆಗ್ಲಿಲ್ಲ. ನಾನು ಕೂಡ ಸಿಕ್ಕಾಪಟ್ಟೆ ಶಾಕ್ ಆದೆ, ಏನ್ ಗುರು ಹಿಂಗಾಗೋಯ್ತಲ್ಲ ಅಂತ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೆ, ಬಟ್ ಪ್ರೆಡಿಕ್ಟ್ ಮಾಡಿದಂತಹ ವ್ಯಕ್ತಿನೇ ಪ್ರಾರಂಭದಲ್ಲಿ ಎಲಿಮಿನೇಟ್ ಆಗೋದ್ರು. ಅಂಡ್ ನನ್ನ ಪ್ರೆಡಿಕ್ಷನ್ ಅಲ್ಲಿಗೆ ಸಂಪೂರ್ಣವಾಗಿ ದಬಾಕೊಳ್ತು ಅಂತಾನೆ ಹೇಳ್ಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವರು ರಸಲ್ ಮೇನಿಯಾ ಸೈನ್ ನ ನೋಡ್ತಾರೆ. ಸಡನ್ ಆಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಕ್ಲೇಮರ್ ಕಿಕ್ ನ ಹೊಡೆದು ಎಲಿಮಿನೇಷನ್ ಚೇಂಬರ್ ಇಂದ ಹೊರಗಡೆ ಬರ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ಎಲಿಮಿನೇಷನ್ ಚೇಂಬರ್ ಪಾಟ್ ಮೇಲ್ಗಡೆಯಿಂದ ಒಂದು ಫ್ರಾಗ್ ಫ್ಲಾಶ್ ನ ಕನೆಕ್ಟ್ ಮಾಡಿ ಡೇಮಿಯನ್ ಪ್ರೀಸ್ಟ್ ಅವ್ರನ್ನು ಕೂಡ ಪಿನ್ ಮಾಡಿ ಡೇಮಿಯನ್ ಪ್ರೀಸ್ಟ್ ಅವ್ರನ್ನು ಕೂಡ ನಮ್ಮ ಲೋಗನ್ ಪಾಲ್ ಅವರು ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಫೈನಲಿ ಈ ಒಂದು ಮ್ಯಾಚ್ ಒಳಗಡೆ ನಮ್ಮ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬಾದ್ ಕೂಡಲೇ ಲೋಗನ್ ಪಾಲ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ನಮಗೆ ಜಾನ್ ಸೀನಾ ಸಿಎಂ ಪಂಕ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಮಧ್ಯಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ನಮ್ಮ ಜಾನ್ ಸೀನಾ ಅವರು ಸೆತ್ ರೋಲೆನ್ಸ್ ಅವ್ರನ್ನ ತಡಿತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ನಿನ್ನ ಹಾಗೆ ಸಿಎಂ ಪಂಕ್ ಅವರ ನಡುವೆ ಹಿಸ್ಟ್ರಿ ಇರಬಹುದು, ಬಟ್ ರೀಸೆಂಟ್ ಆಗಿ ಅವನು ನನ್ನ ರೈವಲ್ಲು, ಸೊ ಅವನ್ನ ನಾನು ನಿನಗೆ ಬಿಟ್ಕೊಡೋದಿಲ್ಲ, ಬದಲಿಗೆ ನಾನೇ ಅವನ್ನ ನೋಡ್ಕೋತೀನಿ ಅಂತ ಹೋಗಿ ಮತ್ತೊಮ್ಮೆ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೂ ಕೂಡ ನಮ್ಮ ಜಾನ್ ಸೀನಾ ಅವರು ಬಂದು ಇಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ನಮ್ಮ ಜಾನ್ ಸೀನಾ ಹಾಗೆ ಸಿಎಂ ಪಂಕ್ ಅವರು ಟ್ಯಾಗ್ ಟೀಮ್ ಅಲ್ಲಿ ವರ್ಕ್ ಮಾಡಿ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಒಂದು ಚಿಕ್ಕದಾಗಿ ನಮಗೆ ಜಾನ್ ಸೀನಾ ಹಾಗೆ ಸಿಎಂ ಪಂಕ್ ಅವರ ಟ್ಯಾಗ್ ಟೀಮ್ ಕೂಡ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಮಧ್ಯೆ ನಮ್ಮ ಲೋಗನ್ ಪಾಲ್ ಅವರು ಕೂಡ ಬರ್ತಾರೆ ಮೂಗ್ ತೋರಿಸೋದಕ್ಕೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಲೋಗನ್ ಪಾಲ್ ಅವರಿಗೆ GTS ನ ಕನೆಕ್ಟ್ ಮಾಡಿ ಲೋಗನ್ ಪಾಲ್ ಅವರನ್ನು ಕೂಡ ಈ ಒಂದು ಮ್ಯಾಚ್ ಇಂದ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಫೈನಲಿ ನಮಗೆ ಜಾನ್ ಸೀನಾ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸೀನಾ ಅವರು ಸಿಎಂ ಪಂಕ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಜಾನ್ ಸೀನಾ ಅವ್ರನ್ನ ಹಗ್ ಮಾಡ್ಕೊಂಡು ಇಬ್ರು ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ಜಾನ್ ಸೀನಾ ಅವರು ಸಿಎಂ ಪಂಕ್ ಅವರಿಗೆ STF ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಅದರಿಂದ ನಮ್ಮ ಸಿಎಂ ಪಂಕ್ ಅವರು ತಪ್ಪಿಸ್ಕೊಂಡಾಗ ನಮ್ಮ ಜಾನ್ ಸೀನಾ ಅವರು ಫೈನಲಿ ಸಿಎಂ ಪಂಕ್ ಅವರಿಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಕಿಕ್ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜಾನ್ ಸೀನಾ ಅವರು ಟಾಪ್ ರೋಪ್ ಮೇಲೆ ಹತ್ತಿದ್ದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಜಾನ್ ಸೀನಾ ಅವ್ರನ್ನ ಅಲ್ಲಿಂದ ಕೆಳಬಿಟ್ಟು ಮತ್ತೊಮ್ಮೆ ತನ್ನ ಟಾರ್ಗೆಟ್ ನ ಸಿಎಂ ಪಂಕ್ ಅವರ ಮೇಲೆ ತಗೊಂಡೋಗ್ತಾರೆ. ಸಿಎಂ ಪಂಕ್ ಅವರಿಗೆ ಒಂದು ಪೆಡಿಗ್ರಿನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಇಲ್ಲಿ ಕಿಕ್ ಔಟ್ ಮಾಡ್ಬಿಡ್ತಾರೆ. ಲಿಟರಲಿ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ WWE ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ತೋರಿಸಿದ್ರು ಅಂತಾನೆ ಹೇಳ್ಬಹುದು. ಪೆಡಿಗ್ರಿ ಕನೆಕ್ಟ್ ಆದ್ಮೇಲೆ ಒಂದು ಕರ್ವ್ ಸ್ಟಾಂಪ್ ನು ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಆದ್ರೂ ಕೂಡ ಕಿಕ್ ಔಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವ್ರನ್ನ ಸಿಎಂ ಪಂಕ್ ಹಾಗೆ ಜಾನ್ ಸೀನಾ ಇಬ್ರು ಕೂಡ ಸೇರ್ಕೊಂಡು ಎಲಿಮಿನೇಟ್ ಮಾಡ್ಬಿಡ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಜಾನ್ ಸೀನಾ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್
ಮಾಡ್ತಾರೆ ಅಂಡ್ ನಮ್ಮ ಸಿಎಂ ಪಂಕ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಪಿನ್ ಮಾಡಿ ಸೆತ್ ರೋಲೆನ್ಸ್ ಅವ್ರನ್ನ ಈ ಒಂದು ಮ್ಯಾಚ್ ಇಂದ ಎಲಿಮಿನೇಟ್ ಮಾಡ್ತಾರೆ ಅಂಡ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಫೈನಲ್ 2 ಆಗಿ ನಮಗೆ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಈಗ ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಮಾತ್ರ ಸಿಕ್ಕಾಪಟ್ಟೆ ಹೈ ಆಗಿರುತ್ತೆ. ಯಾರು ಗೆಲ್ತಾರೆ ಗುರು? ಸಿಎಂ ಪಂಕ್ ಗೆದ್ರು ಕೂಡ ಚೆನ್ನಾಗಿರುತ್ತೆ, ನಮ್ಮ ಜಾನ್ ಸಿನಾ ಅವರು ಗೆದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಡಬ್ಲ್ಯೂ ಅವರು ಯಾರನ್ನ ವಿನ್ ಮಾಡಿಸ್ತಾರೆ ಅಂತ ನಾನಂತೂ ಸಿಕ್ಕಾಪಟ್ಟೆ ನೋಡ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ದೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಕೂಡ ಟ್ರೈ ಮಾಡ್ತಾ ಇರ್ತಾರೆ ವಿನ್ ಆಗೋದಕ್ಕೆ, ಬಟ್ ನಮ್ಮ ಸಿಎಂ ಪಂಕ್ ಅವರು ಬಿಡ್ತಾ ಇರೋದಿಲ್ಲ. ಜಾನ್ ಸಿನಾ ಅವರು ಎನ ಕನೆಕ್ಟ್ ಮಾಡ್ತಾರೆ, ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ಸಿಎಂ ಪಂಕ್ ಅವರು GTS ನ ಕನೆಕ್ಟ್ ಮಾಡ್ತಾರೆ, ನಮ್ಮ ಜಾನ್ ಸಿನಾ ಅವರು ಕಿಕ್ಔಟ್ ಮಾಡ್ತಾರೆ. ಜಾನ್ ಸಿನಾ ಅವರು STF ನು ಕೂಡ ಕನೆಕ್ಟ್ ಮಾಡ್ತಾರೆ. ಅದನ್ನ ತಪ್ಪಿಸ್ಕೊಂಡು ನಮ್ಮ ಸಿಎಂ ಪಂಕ್ ಅವರೇ ಜಾನ್ ಸಿನಾ ಅವರಿಗೆ ಲಾಕ್ ನ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ರೋಪ್ ಹತ್ರ ಇರ್ತಾರೆ, ನಮ್ಮ ಜಾನ್ ಸಿನಾ ಅವರು ಸಿಎಂ ಪಂಕ್ ಅವರ ಕಾಲ್ನ ಇಟ್ಕೊಂಡು ಎಳಿತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಸಿಎಂ ಪಂಕ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಎಲಿಮಿನೇಟ್ ಆಗಿ ಇನ್ನೂ ಕೂಡ ಚೇಂಬರ್ ಇಂದ ಹೊರಗಡೆ ಹೋಗಿರೋದಿಲ್ಲ. ನಮ್ಮ ಸಿಎಂ ಪಂಕ್ ಅವರು ರೋಪ್ ಇಂದ ಹೊರಗಡೆ ಕತ್ತಾಕೊಂಡಿರ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಅದೇ ಒಂದು ಟೈಮ್ ಅಲ್ಲಿ ಸಿಎಂ ಪಂಕ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ನ ನಮ್ಮ ಜಾನ್ ಸಿನಾ ಅವರು ಸಖತ್ತಾಗಿ ಯೂಸ್ ಮಾಡಿ ನಮ್ಮ ಸಿಎಂ ಪಂಕ್ ಅವರಿಗೆ ಒಂದು STF ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಪಾಸ್ ಔಟ್ ಆಗ್ಬಿಡ್ತಾರೆ. ಅಂಡ್ ಹಿಂಗೆ ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ನಮ್ಮ ಜಾನ್ ಸಿನಾ ಅವರು ವಿನ್ ಆಗಿದ್ದಾರೆ. ಅಂಡ್ ಜಾನ್ ಸಿನಾ ಅವರು ವಿನ್ ಆಗಿರೋದನ್ನ, ಸಿಎಂ ಪಂಕ್ ಅವರು ಸೋತಿರೋದನ್ನ ನಮ್ಮ ಸೆತ್ ರೋಲೆನ್ಸ್ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ನೋಡ್ತಾ ಇರ್ತಾರೆ. ಸೊ ಫೈನಲಿ ಎಲಿಮಿನೇಷನ್ ಚೇಂಬರ್ ನ ನಮ್ಮ ಜಾನ್ ಸಿನಾ ಅವರು ಗೆದ್ರು. ಈಗ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾಗೆ ಹೋಗ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ಸೊ ಜಾನ್ ಸಿನಾ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಸೊ ಪಕ್ಕ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಆಫರ್ ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಇದ್ದೆ. ನಮ್ಮ ಜಾನ್ ಸಿನಾ ಅವರು ಗೆದ್ದು ಪೋಸ್ ನ ಕೊಡ್ಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರು ಫೇಸ್ ಟು ಫೇಸ್ ಬರ್ತಾರೆ. ನಮ್ಮ ಜಾನ್ ಸಿನಾ ಅವರು ಹೇಳ್ತಾ ಇರ್ತಾರೆ, ನಾನು ನಿನ್ನನ್ನ ಫೇಸ್ ಮಾಡ್ತೀನಿ ರಸಲ್ ಮೇನಿಯಾ 41 ಅಲ್ಲಿ ಅಂತ. ಸಡನ್ ಆಗಿ ನಮಗೆ ರಾಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ, ರಾಕ್, ಕೋಡಿ ರೋಡ್ಸ್ ಒಂದೇ ಸ್ಟೇಜ್ ಅಲ್ಲಿ ನಿಂತಿರ್ತಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಕೋಡಿ ರೋಡ್ಸ್ ನಿನ್ನ ಚಾಯ್ಸ್ ಏನು? ನೀನು ನನ್ನ ಜೊತೆ ಬಂದು ನಿನ್ನ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೋತೀಯೋ ಅಥವಾ ಇವತ್ತೇ ನೀನು ನಾಶ ಆಗ್ತೀಯೋ ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು, ನನ್ನ ಆತ್ಮನ ನಾನೀಗಾಗಲೇ ಜನಗಳಿಗೆ ಕೊಟ್ಟಿದ್ದೀನಿ ರಾಕ್, ಗೋ ಫಕ್ ಯುವರ್ ಸೆಲ್ಫ್ ಅಂತ ರಾಕ್ ಅವರಿಗೇನೆ ಹೇಳ್ಬಿಡ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿ ಮೊದಲು ನಮ್ಮ ಜಾನ್ ಸಿನಾ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿ ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಬಟ್ ಇಲ್ಲಿ ನಮ್ಮ ರಾಕ್ ಅವರು ಪ್ಲಾನ್ ಬಿ ನ ಯೂಸ್ ಮಾಡ್ತಾರೆ. ಜಾನ್ ಸಿನಾ ಅವ್ರಿಗೆ ಹೇಳ್ತಾರೆ ಕೋಡಿ ರೋಡ್ಸ್ ಅವರ ಕಥೆನ ಮುಗಿಸು ಅಂತ. ಅಂಡ್ ನಮ್ಮ ಜಾನ್ ಸಿನಾ ಅವರ ಬಿಗ್ಗೆಸ್ಟ್ ಹೀಲ್ ಟರ್ನ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ರೋಲೆಕ್ಸ್ ವಾಚ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ, ಶರ್ಟ್ ನ ಹರಿತಾರೆ, ಟೈನ ಕುತ್ತಿಗೆಗೆ ಹಾಕಿ ಬಿಗಿತಾರೆ, ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಹೊಡಿತಾರೆ, ರಾಕ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ರಾಕ್ ಅವರು ಕೂಡ ತನ್ನ ಬೆಲ್ಟ್ ಅಲ್ಲಿ ಕೋಡಿ ರೋಡ್ಸ್ ಅವರಿಗೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಫೈನಲಿ ರಾಕ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ಗಾಯ್ಸ್, ಎಲಿಮಿನೇಷನ್ ಚೇಂಬರ್ ನ ಎಂಡಿಂಗ್ ಮಾತ್ರ ನಿಜವಾಗ್ಲೂ ಆಸಮ್ ಆಗಿತ್ತು. ನಾನಂತೂ ಎಲಿಮಿನೇಷನ್ ಚೇಂಬರ್ಗೆ 10 ಔಟ್ ಆಫ್ 10 ಸ್ಟಾರ್ ನ ಕೊಡ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಆಯ್ತು ಅಂತಾನೆ ಹೇಳ್ಬೋದು. ನಮ್ಮ ಟ್ರಿಪಲ್ ಎಚ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ರು, ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಇಂಡಸ್ಟ್ರಿ ಚೇಂಜಿಂಗ್ ಆಗುತ್ತೆ ಅಂತ. ಅಂಡ್ ಅದೇ ರೀತಿ ಇಂಡಸ್ಟ್ರಿ ಚೇಂಜಿಂಗ್ ಎಲಿಮಿನೇಷನ್ ಚೇಂಬರ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೆ ಅನ್ನಿಸ್ತು ಈ ಬಾರಿಯ ಎಲಿಮಿನೇಷನ್ ಚೇಂಬರ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಶೋ ಮುಗಿದ್ಮೇಲೂ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದನ್ನೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.